ಜ್ಯೋತಿ ಹೀಗೆ ಸದಾ ಬೆಳಗಲಿ ಎಲ್ಲರ ವಿದ್ಯಾರ್ಥಿಗಳು ಕಲಿಬೇಕು ಅನ್ನೋದು ನಮ್ಮ ಒಂದು ಮಹದಾಸೆ. ನಮ್ಮ ನಾಡಿನ ಕಲೆ, ಸಾಹಿತ್ಯ, ಸಂಸ್ಕೃತಿ, ಭಾಷೆಯ ಮತ್ತು ಜಾನಪದದ ಬಗ್ಗೆ ಅಪಾರವಾದ ಕೆಲಸ. ಅಬೇ ದುಬಾಯಿಸಂತಹ ಒಬ್ಬ ಪಾದ್ರಿ, ಮತ ಪ್ರಚಾರಕ್ಕೆ ಬಂದಂತಹ ಒಬ್ಬ ಪಾದ್ರಿ ಜಾನಪದದ ಬಗ್ಗೆ ಕಿಟಲ್ ಒಂದು ನಿಘಂಟನ್ನೇ ಬರೆದು ಇವತ್ತಿಗೂ ಆ ನಿಘಂಟನ್ನು ಮೀರಿಸುವಂತಹ ಮತ್ತೊಂದು ನಿಘಂಟು ನಮ್ಮ ಕನ್ನಡ ಸಾಹಿತ್ಯದ ಲೋಕದಲ್ಲಿ ಕಂಡೇ ಇದೆ. ಕಾರ್ಯಕ್ರಮದಲ್ಲಿ ನನ್ನ ಆಹ್ವಾನ ಮಾಡಿದರು. ಈ ಕಾರ್ಯಕ್ರಮದ ಉದ್ದೇಶ ಯುವಕರನ್ನ ಕಲಾ ವೃತ್ತಿಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನೀಡಬೇಕೆಂದು ನಮ್ಮಲ್ಲಿ ವಿನಂತಿ ಮಾಡಿಕೊಂಡಿದ್ದೀವಿ. ನಶಿಸಿ ಹೋಗುತ್ತಿರುವಂಥ ಈ ಜಾನಪದ ಕಲೆಯನ್ನು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹಿಸಬೇಕಂತ ಒಂದು ಉದ್ದೇಶ ಹಾಗೂ ಅಷ್ಟೇ. ಮುಂದೆ ಈ ಯುವ ಜನತೆಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ಈ ಜನಪದ ಕಲೆಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಗಳ ಉದ್ದೇಶ. ಮುಂದೆ ಇನ್ನೂ ಅನೇಕ ಕಲೆಗಳನ್ನ ನಾವು ಪ್ರದರ್ಶನ ನೀಡ್ಬೋದು, ಮತ್ತೆ ನಮ್ಗಿಂತ ಚಿಕ್ಕ ಮಕ್ಳಿಗೂ ನಾವು ಕಲಿಸ್ಬೋದು. ಈ ಪ್ರದರ್ಶನಗಳನ್ನ ಬೆಳವಣಿಗೆನ ಮುಂದಕ್ಕೆ ತಗೊಂಡು ಹೋಗ್ಬೋದು ಅನ್ನೋ ಒಂದು ಇದ್ರ ಗುರಿಯಿಂದ ನಾನು ಇಲ್ಲಿ ಬಂದು ಜನಪದ ಲೋಕದಲ್ಲಿ ಡಿಪ್ಲೊಮಾನ ಸೇರ್ಕೊಂಡೆ. ಇಲ್ಲಿ ನಾನು ಇವಾಗ ಕಂಸಾಳೆ ಕಲ್ತಿದ್ದೀನಿ, ಮತ್ತೆ ತಮಟೆ ಬಡಿಯೋದನ್ನ ಕಲ್ತಿದ್ದೀನಿ. ಅಂದ್ರೆ ಫುಲ್ ಎಲ್ಲಾನು ಕಲ್ತಿಲ್ಲ, ಅದ್ರಲ್ಲಿ ಒಂದ್ 2 ಸ್ಟೆಪ್ಗಳನ್ನ ಕಲ್ತಿದ್ದೀನಿ. ಮತ್ತೆ ಈ ಸೆಮಿಸ್ಟ್ರಿಗೆ ನಾವು ಬಂದು ಡೊಳ್ಳು ಮತ್ತೆ ಪಟಾನ ಕುಣಿಯೋದನ್ನ ಕಲಿತಾ ಇದ್ದೀವಿ. ಈ ತರ ನಮ್ದು ಡಿಪ್ಲೊಮಾ ಮುಂದುವರಿತಾ ಇದೆ.